ಶ್ರೀ ಗುರುಭ್ಯೋ ನಮಃ. ಗೀತಾಮೃತ. ಲೋಕೋದ್ಧಾರಕ್ಕೆ ಗೀತಾಮೃತವನ್ನು ತಾನೇ ಕರೆದನು ಶ್ರೀಕೃಷ್ಣ. ಶೋಕವ ನೀಗುವ ಉಪನಿಷದರ್ಥವ ಉಪದೇಶಿಸಿದ ಗುರುದೇವ. ಧೀರ ಪಾರ್ಥನ ಶಂಕೆಯ ಶೋಕವ ದೂರ ಮಾಡಿದ ಜಗದೊಡೆಯ. ಯಾರಿಗೂ ದೇಹವು ಶಾಶ್ವತವಲ್ಲವು ಎಂಬುದ ಸಾರಿದ ಅಸುರಾರಿ. ಆತ್ಮನೇ ನಿತ್ಯನು ಅಚಲ ಸನಾತನ ಎಂಬುದನರುಹಿದ ಮುರರಿಪುವು. ಆತ್ಮನ ರೂಪವ ನಿಜದಿಂದರಿವರೆ ಶಾಂತರು ಎಂದನು ಕರುಣಾಳು. ಇಂದ್ರಿಯ ಗೆಲುವನ ಬುದ್ಧಿಯು ಲೇಷವು ಅಲುಕದು ಎಂದನು ಶ್ರೀಪತಿಯು. ಇಂದ್ರಿಯ ಪಾಶಕ್ಕೆ ಸಿಕ್ಕುವ ಮನುಜರು ಕರೆವರು ಎಂದನು ಅಚ್ಯುತನು. ಫಲವನ್ನು ಬಯಸದೆ ಕರ್ಮವ ಮಾಡ್ಪುದು ಒಳಿತು ಎಂದನು ಶ್ರೀಕೃಷ್ಣ. ಫಲಗಳಪೇಕ್ಷೆಯ ಬಿಡುವರೆ ಶಾಂತಿಯ ಪಡೆಯುವರೆಂದನು ಗುರುದೇವ. ತನ್ನಯ ಧರ್ಮದಿ ನಡೆಯುವ ಜನರಿಗೆ ಸಿದ್ಧಿಯ ಬಯಸಿದ ಜಗದೊಡೆಯ. ಅನ್ಯಯ ಧರ್ಮದಿ ನಡೆವಗೆ ಭಯವು ತಪ್ಪದು ಎಂದನು ಅಸುರಾರಿ. ಬುದ್ಧಿ ವಿಕಾರವೇ ಪಾಪಕ್ಕೆ ಹೇತುವು ಕಾಮವು ಎಂದನು ಮುರರಿಪುವು. ವೃದ್ಧಿಯ ಪಡೆಯಲು ಕಾಮವು ಬೇಗನೆ ಅರಗಿಸಿ ಎಂದನು ಕರುಣಾಳು. ಜ್ಞಾನದಿಮ್ಮಧಿಕವು ಬೇರೊಂದಿಲ್ಲವು ಎಂಬುದನರುಹಿದ ಶ್ರೀಪತಿಯು. ಜ್ಞಾನವ ಪಡೆಯಲು ಸದ್ಗುರು ಸೇವೆಯ ಮಾಡಿರಿ ಎಂದನು ಅಚ್ಯುತನು. ತನ್ನಯ ಮಹಿಮೆಯ ಅದ್ಭುತ ರೂಪವ ಪಾರ್ಥಗೆ ತೋರಿದ ಜಗದೊಡೆಯ. ತನ್ನಯ ಚರಣದಿ ನಿಶ್ಚಲ ಭಕ್ತಿಯ ಮಹಿಮೆಯ ಪೇಳಿದ ಅಸುರಾರಿ. ಕಾಮವು ಕ್ರೋಧವು ಲೋಭವು ನರಕಕ್ಕೆ ದ್ವಾರಗಳೆಂದನು ಮುರರಿಪುವು. ಕಾಮಾಧಿಗಳ ಜಯಿಸುವ ನರರೆ ಶಿಷ್ಟರು ಎಂದನು ಕರುಣಾಳು. ಕಾಲವ ಪಾತ್ರವ ಅರಿಯುತ ದಾನವ ಮಾಡಿರಿ ಎಂದನು ಶ್ರೀಪತಿಯು. ಬಾಳನು ಬೆಳಗಿಸಿ ಸದ್ಗತಿ ಕೊಡುವುದು ದಾನವು ಎಂದನು ಅಚ್ಯುತನು. ಕರ್ಮವನೆಲ್ಲವ ದೇವನ ಪ್ರೀತಿಗೆ ಗೈಯುವುದೆಂದನು ಶ್ರೀಕೃಷ್ಣ. ಕರ್ಮಫಲ ಸಹಿತ ಕರ್ತೃಗೆ ಬಿಡುವರೆ ತ್ಯಾಗಿಗಳೆಂದನು ಗುರುದೇವ. ದೈವೀ ಗುಣಗಳ ನಪ್ಪುತ ನಡೆವರೆ ಸಾತ್ವಿಕರೆಂದನು ಜಗದೊಡೆಯ. ದೈವಾಂಶ ಪುರುಷರು ಮಹಿಮೆಯುಳ್ಳವರು ಎಂಬುದ ಸಾರಿದ ಅಸುರಾರಿ. ಶಾಸ್ತ್ರವ ಮೀರದೆ ನಡೆವರೆ ಸಿದ್ಧಿಯ ಪಡೆಯುವರೆಂದನು ಮುರರಿಪುವು. ಶಾಸ್ತ್ರವೇ ಸಮಸ್ತ ಕಾರ್ಯಕ್ಕೆ ಪ್ರಮಾಣವಾಗಿಹುದೆಂದನು ಕರುಣಾಳು. ಭಕ್ತಿಯು ತನ್ನಯ ಚರಣವ ಶರಣವ ಮಾಡ್ಪುದು ಎಂದನು ಶ್ರೀಪತಿಯು. ಭಕ್ತ ಪಾಪವ ಹರಿಸಲು ತಾನೆ ಶಕ್ತನು ಎಂದನು ಅಚ್ಯುತನು. ಲೋಕದ ಸಮಸ್ತ ಮತಗಳಲೆಸೆಯುವ ಸಾತ್ವಿಕಾಂಶಗಳ ಸಾರವಿದು. ಶೋಕದ ಭೀತಿಯ ಬೇಗನೆ ಬಿಡಿಸುವ ಶಕ್ತಿಯ ಪಡೆದಿಹ ಮಂತ್ರವಿದು. ದೇವನ ವಚನಾಮೃತವನೆ ವರ್ಷಿಪ ಮಹಿಮೆಯ ಪೆತ್ತಿಹ ಗ್ರಂಥವಿದು. ನೋವನ್ನು ಕೊಡುವ ಭವಬಂಧನವ ಸುಲಭದಿ ಛೇದಿಪ ಅಸ್ತ್ರವಿದು. ಇಂತಹ ಗೀತಾಮೃತದಿಂ ಪಾವನ ನಿತ್ಯವು ಪಾಡುವ ಧನ್ಯರಲೇ. ಶಾಂತಿಯ ಸೌಖ್ಯವ ಬೇಗನೆ ಪಡೆಯುತ್ತ ಮಂಗಳ ಮುಕ್ತಿಯ ಪಡೆವರಲೇ.
ಇಂತಹ ಗೀತಾಮೃತದಿಂ ಪಾವನ ನಿತ್ಯವು ಪಾಡುವ ಧನ್ಯರಲೇ. ಶಾಂತಿಯ ಸೌಖ್ಯವ ಬೇಗನೆ ಪಡೆಯುತ್ತ ಮಂಗಳ ಮುಕ್ತಿಯ ಪಡೆವರಲೇ. ಮಂಗಳ ಮುಕ್ತಿಯ ಪಡೆವರಲೇ.